ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಸೀರಿಯಲ್ ಅಪ್ಡೇಟ್ಸ್ನ ನೀವು ಇಲ್ಲಿ ನೋಡ್ಬೋದು. ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ ಮೀನಾ ತುಂಬ ಬೇಜಾರು ಮಾಡಿಕೊಂಡು ರೂಮ್ ಒಳಗೆ ಬರ್ತಾಳೆ. ಮೀನನ್ನು ಸಮಾಧಾನ ಮಾಡೋಕ್ಕೆ ಸೂರ್ಯನ ರೂಮಲ್ಲಿ ಬರ್ತಾನೆ. ಯಾಕಮ್ಮ ಹಂಗೆ ಕೂಗಾಡ್ದೆ, ಏನಾಯಿತು, ತಾಳಿ ಬಿಚ್ಕೊಡುವಂಥದ್ದು ಏನಾಯಿತು ಅಂತ ಕೇಳ್ತಾನೆ. ನೀವೇ ನೋಡಿದ್ರಲ್ಲ ರೀ ಅತ್ತೆ ಹೆಂಗೆ ಮಾತಾಡಿದ್ರು ಅಂತ. ಸರಿ ಅಂತ ಒಂದು ಬುಕ್ ಪೆನ್ ಕೊಟ್ಬಿಟ್ಟು ನಿಂಗೇನೇನು ಬೇಕು, ನಿಮ್ಮ ತಂದೆ ಎಷ್ಟು ಚಿನ್ನ ಮಾಡಿಸಿದ್ದಾರೆ, ನಿಂದು ಯಾವ ಚಿನ್ನ ಇದೆ, ಈ ಮನೆಯಿಂದ ಎಷ್ಟು ಚಿನ್ನ ಇದೆ ಅಂತ ಎಲ್ಲ ಬರೆದ್ಬಿಡು ಅಂತ ಹೇಳ್ತಾನೆ. ಆವಾಗ ಯಾಕ್ರಿ ಇದು ನನಗೆ ಅಂತ ಕೇಳ್ತಾಳೆ. ನೀನೇ ಅಲ್ವಾ ಇಷ್ಟೊತ್ತು ಚಿನ್ನಕ್ಕೆ ಈ ಗಲಾಟೆ ಮಾಡಿದ್ದು ಹೊರಗಡೆ ಅಂತ ಹೇಳ್ತಾನೆ. ಇಲ್ಲ ರೀ, ನಂಗೆ ಮಾಂಗಲ್ಯ ಸರ ಒಂದೇ ಸಾಕು, ಮತ್ತೇನು ಬೇಡ ಅಂತ ಮೀನಾ ಹೇಳ್ತಾಳೆ. ಸಕ್ಕರೆಗೆ ನಿಮ್ಮ ತಂದೆನ ಕಂಡ್ರೆ ಅದು ಯಾಕೆ ಇಷ್ಟೊಂದು ಕೋಪ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳಿದಾಗ, ನೀವು ಇದೇನು ಹೊಸ್ತಾ, ಯಾವಾಗಲೂ ಅವರು ಅವಮಾನ ಮಾಡ್ತಾನೇ ಇರ್ತಾರೆ ಅಂತ ಮೀನಾ ಹೇಳ್ತಾಳೆ. ಸರಿ, ಮಾಂಗಲ್ಯ ತಾನೆ, ನಾನು ಮಾಡಿಸ್ಕೊಡ್ತೀನಿ. ಎಷ್ಟು 1 ಗ್ರಾಮ್ ಚಿನ್ನದ ರೇಟು ಎಷ್ಟಾಗುತ್ತೆ ಅಂತ ಕೇಳ್ತಾನೆ. 1 ಗ್ರಾಮ್ಗೆ 6500 ಇದೆ, GST ಎಲ್ಲ ಸೇರಿ 7000 7500 ಆಗುತ್ತೆ ಅಂತ ಮೀನಾ ಹೇಳಿದಾಗ, ಏನಮ್ಮ 1 ಗ್ರಾಮ್ದು ಹೇಳ್ತಿದ್ಯಾ, 1 kgನ 1 ಗ್ರಾಮ ಏನು ಅಂತ ಹೇಳು ಅಂತ ಹೇಳ್ತಾನೆ. ಇಲ್ಲ ರೀ, ಎಷ್ಟಾಗುತ್ತೆ ಅಂತ ಮೀನಾ ಹೇಳಿದಾಗ, ನಂಗೆ ಗೊತ್ತು ನಿಮ್ಮ ಕಷ್ಟ ಇದೆ ಅಂತ, ಅದಕ್ಕೆ ನಾನು ಮಾಂಗಲ್ಯ ಮಾತ್ರ ಕೇಳ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾಳೆ. ಅದು ಸರಿ ಬಿಡು, ಗಂಡ ಮಾಡಿಸಿದ ಒಡವೆ ಹೆಂಡತಿ ಮೈ ಮೇಲೆ ಇದ್ರೇ ಮರ್ಯಾದೆ, ಸಾಲ ಇದೆ ಪರವಾಗಿಲ್ಲ, ಇದನ್ನು ಮಾಡಿಸ್ಕೊಡ್ತೀನಿ ನಿನಗೆ, ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಸೂರ್ಯ ಮೀನಿಗೆ ಸಮಾಧಾನ ಮಾಡ್ತಾನೆ. ಇಲ್ಲಿ ಮೀನಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಶ್ರುತಿ ಬಂದುಬಿಟ್ಟು, ಮೀನಾ ಅವರೇ ಒಂದು ಹೆಲ್ಪ್ ಆಗಬೇಕಿತ್ತು, ನಾನು ಅರ್ಜೆಂಟಾಗಿ ಡಬ್ಬಿಂಗ್ ಹೋಗಬೇಕು, ಮೋಡ ಬೇರೆ ಇದೆ, ಬಿಸಿನೀರು ಬರ್ತಾ ಇಲ್ಲ ಸೋಲಾರಲ್ಲಿ, ಪ್ಲೀಸ್ ನನಗೋಸ್ಕರ ಬಿಸಿನೀರು ಕಾಯಿಸ್ಕೊಡ್ತೀರಾ ಅಂದಾಗ, ಮೀನಾ ಅವರು ಅಷ್ಟೇ ತಾನೇ, ಮಾವಂಗೆ ಬಿಸಿನೀರು ಇಟ್ಟಿದ್ದೆ, ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಶ್ರುತಿ ಒಳಗಡೆ ಹೋಗಿ ಬಿಸಿನೀರು ಎತ್ತಬೇಕಾದ್ರೆ ಅವಳಿಗೆ ಭಾರ ಅನಿಸ್ಬಿಡುತ್ತೆ. ಆವಾಗ ಮೀನಾ, ಪರವಾಗಿಲ್ಲ ನಾನೇ ಎತ್ಬಿಟ್ಟು ಕೊಡ್ತೀನಿ ಅಂತ ಹೇಳಿ ತೊಗೊಂಡೋಗಿ ಬಕೆಟ್ಗೆ ಹಾಕಿ ಬರ್ತಾಳೆ. ಅಷ್ಟರಲ್ಲಿ ಶಾಂತಿ ಬಂದುಬಿಟ್ಟು, ಏನು ತಿನ್ನಕ್ಕೆ ಏನಾದರೂ ಮಾಡಿದೆಯಾ ಏನು ಅಂತ ಕೇಳ್ತಾಳೆ. ಆವಾಗ ಮೀನಾ, ಹ್ಞೂ ಅತ್ತೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನು ಉಪ್ಪಿಟ್ಟಿಗೆ, ಯಾವ ಉಪ್ಪಿಟ್ಟು ಮಾಡ್ತಿದ್ಯಾ ಅಂತ ಕೇಳಿದಾಗ, ರವೆ ಉಪ್ಪಿಟ್ಟತ್ತೆ ಅಂತೇಳಿ. ಮತ್ತೇನು ಅಕ್ಕಿಲಿ ಮಾಡ್ತಾರಾ, ಅದಕ್ಕೆ ಏನೇನು ಹಾಕ್ತಿದ್ಯಾ ಅಂತ ಕೇಳಿದಾಗ, ಏನೂ ಹಾಕಿಲ್ಲ ಅತ್ತೆ, ಕೊಬ್ಬರಿ ಹಾಕಿ ಮಾಡ್ತೀನಿ ಅಂದಾಗ, ಏನೇ ನೀನು, ರೋಹಿಣಿ ಶ್ರುತಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ನಿನ್ನ ಗಂಡನೂ ಕೆಲ್ಸಕ್ಕೆ ಹೋಗ್ತಾನೆ, ಆ ಉಪ್ಪಿಟ್ಟು ತಿನ್ಕೊಂಡು ಹೋಗೋಕ್ಕಾಗುತ್ತಾ, ಚೆನ್ನಾಗಿ ತರಕಾರಿ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡು ಅಂತ ಶಾಂತಿ ಮೀನಂಗೆ ಹೇಳ್ತಾಳೆ. ಅಷ್ಟರಲ್ಲಿ ಮನೋಜ ಬಂದುಬಿಟ್ಟು, ಅಮ್ಮ ತುಂಬ ಹೊರಗಡೆ ಥಂಡಿ ಇದೆ, ನನಗೆ ಬಿಸಿನೀರು ಬೇಕು ಅಂತ ಹೇಳ್ತಾನೆ. ಮೀನನ್ನು ಕರೆದು, ಮೀನಾ ನನಗೆ ಬಿಸಿನೀರು ಇಡು ಅಂತ ಮನೋಜ ಹೇಳ್ತಾನೆ. ಆವಾಗ ಸೂರ್ಯ ಬಿದ್ದುಬಿಟ್ಟು, ಏನೋ ಆವಾಜ್ ಆಗ್ತಿದೆಯಾ ಅಂತ ಕೇಳ್ತಾನೆ. ಆವಾಗ ಮೀನಾ ಹೇಳ್ತಾಳೆ, ನಾನು ಅವ್ರಿಗೆ ಕಾಯಿಸ್ಕೊಡಲ್ಲ ಅತ್ತೆ, ನೀವು ಬೇಕಾದ್ರೆ ಕಾಯಿಸ್ಕೊಡಿ ಅಂತಲೇ. ಆವಾಗ ಅತ್ತೆ, ಏನೇ ನೀನು ಶ್ರುತಿ ಕೇಳಿದ ತಕ್ಷಣ ತೊಗೊಂಡೋಗಿ ಹಾಕಿ ಬಂದೆ, ಇವಾಗ ಕೇಳಿದ್ರೆ ಹಿಂಗೆ ಅಂತೀಯ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅತ್ತೆ, ಅದಕ್ಕೆ ಅಂತ ಹೇಳ್ತಾನೆ. ಆವಾಗ ಮನೋಜ್, ಈಗೇನು ನಾನು ರಿಕ್ವೆಸ್ಟ್ ಮಾಡ್ಕೋಬೇಕಾ ಅಂತ ಹೇಳ್ತಾನೆ. ಮನೋಜ ಹೇಳ್ತಾನೆ, ಮನೇಲಿ ಶಾಂತಿ ಹೇಳ್ತಾಳೆ, ಅವಳು ಒಲೆ ಮೇಲೆ ಬಿಸಿನೀರು ಇಟ್ಟಿದೆಯಲ್ಲ, ಥಂಡಿ ಆಗುತ್ತೆ, ಅವಳಿಗೂ ಮೈಗ್ರೇನ್ ಬರ್ತಾ ಇರಲಿಲ್ಲ, ಏನಾದ್ರೆ ಅವಳಿಗೂ ಬಿಸಿನೀರು ಕಾಯಿಸು ಅಂತ ಮನೋಜ ಇದನ್ನೆಲ್ಲ ಕೇಳ್ಬಿಟ್ಟು, ಅಯ್ಯೋ ನನಗೆ ಬಿಸಿನೀರು ಬೇಡ, ಏನು ಬೇಡ, ನಿಮ್ಮ ಸವಾಸನ ಬೇಡ, ನಾನು ತಣ್ಣೀರೇ ಸ್ನಾನ ಮಾಡ್ಕೋತೀನಿ ಅಂತ ಹೋಗ್ತಾನೆ. ಅಷ್ಟರಲ್ಲಿ ರೋಹಿಣಿ ಬಂದು, ಮನೋಜ್ ನನಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬಂದಿದೆ, ನಿಮ್ಮ ಹತ್ರ ಟ್ರೂ ಕಾಲರ್ ಇದೆಯಲ್ಲ ನೋಡೋಣ ಅಂತ ಹೇಳ್ತಾಳೆ. ಆವಾಗ ಮನೋಜ್, ನಾನು ಹೊರಗಡೆ ಜಿಮ್ ಮಾಡಬೇಕಾದ್ರೆ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಮೊಬೈಲ್ನ, ಬಾ ಅಲ್ಲೇ ಹೋಗಿ ನೋಡೋಣ ಅಂತಾನೆ. ಆವಾಗ ಸೂರ್ಯ ಏನು ಮಾಡ್ತಾನಪ್ಪ ಅಂದರೆ, ಗ್ಯಾಸ್ ಮೇಲೆ ಇರೋ ಬಿಸಿನೀರನ್ನ ತಗೊಂಡೋಗಿ ತನ್ನ ಬಕೆಟ್ಗಳಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ತಣ್ಣೀರು ಇಟ್ಬಿಡ್ತಾನೆ.